ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ನ ಹೆಡ್. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರು ಏನು ಇವತ್ತು ಇಲ್ಲಿ ಬಂದಿದ್ದೀರಾ, ನಮ್ಮ ರಿಕ್ವೆಸ್ಟನ್ನು ಆನರ್ ಮಾಡಿ ಎಲ್ಲರೂ ಸೇರ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖಾಂತರ ನಾವು ಒಂದೆರಡು ಸಂದೇಶನ, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಎಷ್ಟು ಜನಗಳಿಗೆ, ಮ್ಯಾಕ್ಸಿಮಮ್ ಜನಗಳಿಗೆ ತಲುಪಿಸೋವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಮೀಟನ್ನು ಇವತ್ತು ಕರೆದಿದ್ದೀವಿ. ಇವತ್ತು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೋ ನನ್ನ ಕಲೀಗ್ಸು, ನನ್ನ ಡಾಕ್ಟರ್ಸು, ಅವರು ಕೂಡ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ. ದಯವಿಟ್ಟು ನೀವು ಎಷ್ಟು ಇದನ್ನು ಎಲ್ಲ ಕಡೆಗೂ ತಲುಪ್ಸೋಕ್ಕಾಗುತ್ತೋ ಆ ಇನ್ಫಾರ್ಮೇಷನ್ನ ತಲುಪಿಸಿ. ಯಾಕೆಂದರೆ ಈ ಭಾಗದ ಜನಗಳಿಗೆ ಈ ಏನು ಇನ್ಫಾರ್ಮೇಷನ್ ನಾವು ಇನ್ನೊಂದು 10-15-20 ನಿಮಿಷದಲ್ಲಿ ಏನು ನಿಮಗೆ ಕೊಡ್ತೀವೋ ಅದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ. ಎಸ್ಪೆಷಲಿ ಈ ಭಾಗದ ಜನ. ನಾನು ಈ ಭಾಗದ ಜನ ಅಂತ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಮುಳಬಾಗ್ಲು ಮತ್ತು ಮುಳಬಾಗ್ಲು ಸುತ್ತಮುತ್ತ ಇರುವಂಥ ಜನರಿಗೆ ಈ ಇನ್ಫಾರ್ಮೇಷನ್ನು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಷ್ಟು ಇದನ್ನು ಎಲ್ಲ ಕಡೆಗೂ ತಲುಪ್ಸೋಕ್ಕಾಗುತ್ತೋ ದಯವಿಟ್ಟು ತಲುಪಿಸಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋದಾದರೆ, ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್, ಇದು ವೈಟ್ ಫೀಲ್ಡ್ ಭಾಗದ ಅತ್ಯಂತ ದೊಡ್ಡ ಆಸ್ಪತ್ರೆ. ನಮ್ಮಲ್ಲಿ 450ಕ್ಕೂ ಹೆಚ್ಚಾಗಿ ಬೆಡ್ಗಳು ಲಭ್ಯ ಇದೆ, ಮತ್ತು 100ಕ್ಕೂ ಹೆಚ್ಚಾಗಿ ICU ಬೆಡ್ಗಳು ನಮ್ಮಲ್ಲಿ ಲಭ್ಯ ಇದೆ. ನಮ್ಮಲ್ಲಿ 2 ರೋಬೋಟ್ಸ್ಗಳಿದ್ದಾವೆ. ರೋಬೋಟ್ಸ್ ಅಂದ ತಕ್ಷಣ ರೋಬೋಟ್ಗಳು ಸರ್ಜರಿ ಮಾಡ್ತಾವ ಅಂದರೆ ಇಲ್ಲ, ಇದೆಲ್ಲನೂ ರೋಬೋಟ್ ಅಸಿಸ್ಟೆಡ್ ಸರ್ಜರೀಸು. ನಮ್ಮ ಡಾಕ್ಟ್ರುಗಳೇ ಸರ್ಜರಿ ಮಾಡೋದು. ರೋಬೋಟ್ ಇರೋದ್ರಿಂದ ಅದು ತುಂಬ ಪ್ರಿಸಿಷನ್ ರಿಸಲ್ಟ್ಸ್ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತವೆ. ಅದಲ್ಲದೆ ತುಂಬ ಸುಸಜ್ಜಿತವಾದಂಥ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿದೆ. ವೈಟ್ ಫೀಲ್ಡ್ ಮಟ್ಟಕ್ಕೆ ಮಾತಾಡೋದಾದರೆ ಅತ್ಯಂತ ದೊಡ್ಡದಾದಂಥ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಮೆಡಿಕವರ್ ಹಾಸ್ಪಿಟಲ್ನಲ್ಲಿದೆ. ಅದಲ್ಲದೆ ಸರಿಸುಮಾರು 100ಕ್ಕೂ ಮಿಗಿಲಾಗಿ, 100ಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ಗಳು ಇದ್ದಾರೆ. ನೀವು ಯಾವುದೇ ಸ್ಪೆಷಾಲಿಟಿ ಹೇಳ್ಬೋದು, ಎಲ್ಲ ದೇಹದ ಎಲ್ಲ ಭಾಗದ ಸ್ಪೆಷಾಲಿಟೀಸ್ನಲ್ಲೂ ನಮ್ಮಲ್ಲಿ 24/7 ಡಾಕ್ಟರ್ಸು ಲಭ್ಯ ಇದ್ದಾರೆ. ಅಂದರೆ ಸಿಗ್ತಾರೆ, ನಿಮಗೆ 24/7 ಸಿಗ್ತಾರೆ. ಸೊ ಈ ಇನ್ಫಾರ್ಮೇಷನ್ನು ಯಾಕೆ ಈ ಭಾಗದ ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಥ್ಯಾಂಕ್ಸ್ ಟು ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಇವತ್ತು ಏನು ಬಂದ್ವಿ. ರೋಡು ಎಸ್ಪೆಷಲಿ ತುಂಬ ಚೆನ್ನಾಗಿದೆ ರೋಡು. ಇಲ್ಲಿಂದ ನಾವು ಹೂಡಿ ಜಂಕ್ಷನ್ಗೆ ಏನಿಲ್ಲ ಅಂದರೆ ಒನ್ ಅವರ್ನಲ್ಲಿ ರೀಚ್ ಆಗಿಬಿಡ್ಬೋದು ಮ್ಯಾಕ್ಸಿಮಮ್, ಅಷ್ಟು ಚೆನ್ನಾಗಿದೆ ರೋಡು. ಸೊ ಹಾಗಾಗಿ ಯಾವುದೇ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ, ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಎಂಥದ್ದೇ ಸಿಚುವೇಶನ್ ಬಂದ್ರೂ 1 ಅವರ್ನಲ್ಲಿ ನೀವು ನಮ್ಮ ಹಾಸ್ಪಿಟಲ್ಗೆ ರೀಚ್ ಆಗಿಬಿಡ್ಬೋದು. ಅಲ್ಲಿ ರೀಚ್ ಆದ ತಕ್ಷಣ ನಿಮ್ಗೆ ಏನೇನು ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟೀಸು 24/7 ಸಿಗುತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಸ್ಟ್ರೋಕ್ ಇರ್ಬೋದು, ಯಾವುದಾದ್ರೂ ಒಂದು ಕ್ರಿಟಿಕಲ್ ಕೇರ್ ಶಿಫ್ಟ್ ಮಾಡುವಂಥ ಪೇಷಂಟ್, ಅಂದರೆ ICUಗೆ ಶಿಫ್ಟ್ ಮಾಡುವಂಥ ಪೇಷಂಟ್ ಇರ್ಬೋದು. ಆ ಥರದ ಪೇಷಂಟ್ಸ್ನ ನಾವು ಶಿಫ್ಟ್ ಮಾಡಬೇಕು ಅಂದರೆ 1 ಅವರ್ಲಿ ಶಿಫ್ಟ್ ಮಾಡ್ಬೋದು. ಹಾಗಾಗಿ ಈ ಭಾಗದ ಜನಗಳಿಗೆ ಈ ಹಾಸ್ಪಿಟ್ಲು ತುಂಬ ಅನುಕೂಲಕರವಾಗಿದೆ. ಇದೊಂದು. ಎರಡನೇದು, ನಮ್ಮಲ್ಲಿ ಡಾಕ್ಟರ್ಸ್ಗೆ ಏನಿದ್ದಾರೆ ಆ ಎಲ್ಲ ಡಾಕ್ಟರ್ಸು ತುಂಬ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಆಗಿರ್ತಾರೆ. ಮತ್ತು ನಿಮಗೆ 24/7 ಈಸಿಯಾಗಿ ಡಾಕ್ಟರ್ಸ್ನ, ಅಂದರೆ ಜೂನಿಯರ್ ಡಾಕ್ಟರ್ಸ್ನ ಹೇಳ್ತಾ ಇಲ್ಲ ನಾನು, ಏನು ನಮ್ಮಲ್ಲಿ ಸೀನಿಯರ್ ಡಾಕ್ಟರ್ಸ್ ಇರ್ತಾರೋ ಕನ್ಸಲ್ಟೆಂಟ್ಸ್ನ, ಅವ್ರನ್ನ ನೀವು ಡೈರೆಕ್ಟಾಗಿ ಭೇಟಿ ಮಾಡ್ಬೋದು ಅಥವಾ ಫೋನಲ್ಲಿ ಮಾತಾಡ್ಕೊಬೋದು. ಮತ್ತು ನಮ್ಮ ಹಾಸ್ಪಿಟಲ್ ರೀಚ್ ಆದ ತಕ್ಷಣ ಟ್ರೀಟ್ಮೆಂಟ್ಗಳು ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಿಬಿಡ್ತವೆ.
ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಏನಿದೆ, ಆ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೀವಿ. ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಿದೆ, ಆ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದಲ್ಲದೆ ನಮ್ಮಲ್ಲಿ ಒಂದು 100 ಬೆಡ್ಡೆಡ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ ಸೇಮ್ ಕ್ಯಾಂಪಸ್ನಲ್ಲಿ, ವೈಟ್ಫೀಲ್ಡ್ ಏನು ಮಾತಾಡ್ತಾ ಇದ್ದೀನಿ ಅದೇ ಕ್ಯಾಂಪಸ್ನಲ್ಲಿ ಒಂದು 100 ಬೆಡ್ಸನ್ನು ಸೆಪ್ರೇಟಾಗಿ ನಾವು ಎತ್ತಿಟ್ಟಿದ್ದೀವಿ. ಓನ್ಲಿ ಫಾರ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ಅಂದರೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೋಸ್ಕರ ನಾವು ಒಂದು 100 ಬೆಡ್ಡನ್ನು ಸೆಪ್ರೇಟಾಗಿ ಎತ್ತಿಟ್ಟಿದ್ದೀವಿ. ಅದರಲ್ಲಿ ಸುಸಜ್ಜಿತವಾದಂಥ NICU, PICU ಮತ್ತು 24/7 ಪೀಡಿಯಾಟಿಕ್ ಸರ್ಜರಿ ಡಿಪಾರ್ಟ್ಮೆಂಟು, ಮತ್ತು ಈ ಪೀಡಿಯಾಟಿಕ್ ಅಂಡರ್ ಯಾವುದೇ ಸಬ್ ಸ್ಪೆಷಾಲಿಟೀಸ್ ನೀವು ಕೇಳಿದ್ರು, ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಸ್ಪೆಷಾಲಿಟೀಸ್ ಇರ್ಬೋದು, ಅಂಡರ್ ಪೀಡಿಯಾಟಿಕ್ ಡಿಪಾರ್ಟ್ಮೆಂಟ್ನ ನಮ್ಮ ಹಾಸ್ಪಿಟಲ್ನಲ್ಲಿ 24/7 ಲಭ್ಯ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಒಳ್ಳೆಯ ಅವಕಾಶನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಯಾರಿಗೆ ಇರ್ಬೋದು ಈ ಥರದ್ದು ಮೆಡಿಕಲ್ ಎಮರ್ಜೆನ್ಸೀಸ್ ಇದ್ದಾಗ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಆ ಫೋನ್ ನಂಬರನ್ನು ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಈ ನಂಬರ್ನ ತಲುಪಿಸಿ ಮತ್ತು ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ. ಹಾಗಾಗಿ ಏನೋ ಅವ್ರ ಕಷ್ಟದಲ್ಲಿದ್ದಾಗ ಅಥವಾ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗ, ಮೆಡಿಕಲ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದಾಗ ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಸಮಾಜ ಕಟ್ಟೋದ್ರಲ್ಲಿ ನಿಮ್ಮ ಪಾಲು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಏನು ಹೇಳಿದ್ರು? ಏನು ಇನ್ನೊಂದೇನು ಹೇಳಿದ್ರು ನೀವು? ಓಕೆ, ಆಲ್ ರೈಟ್. ಬೇಸಿಕಲಿ ಮೆಡಿಕವರ್ ಹಾಸ್ಪಿಟಲ್ ಬಂದು ಯುರೋಪ್, ಪೋಲೆಂಡ್ನಲ್ಲಿ ಸ್ಟಾರ್ಟ್ ಆಯಿತು 30 ವರ್ಷಗಳ ಹಿಂದೆ. ನಮ್ಮ ಇಂಡಿಯಾನಲ್ಲಿ ಒಂದು 15 ವರ್ಷದಿಂದ ಮೆಡಿಕವರ್ ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಇಂಡಿಯಾನು ಸೇರಿಸಿ ಒಂದು 13 ಕಂಟ್ರಿಗಳಲ್ಲಿ ಮೆಡಿಕವರ್ ಹಾಸ್ಪಿಟಲ್ ಇದೆ. ನಮ್ಮ ಇಂಡಿಯಾದ ಮಟ್ಟಿಗೆ ಮಾತಾಡೋದಾದರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ 4 ರಾಜ್ಯಗಳಲ್ಲಿ 26 ಸರಿಸುಮಾರು 26 ಹಾಸ್ಪಿಟಲ್ಗಳನ್ನ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ. ಈ ವೈಟ್ಫೀಲ್ಡ್ ಹಾಸ್ಪಿಟಲ್ ಬಗ್ಗೆ ನಾನೇನು ಮಾತಾಡಿದೆ ಅದು 2 ವರ್ಷ ಹಳೆ ಹಾಸ್ಪಿಟ್ಲು, ಮತ್ತು ಇದು ಕರ್ನಾಟಕದಲ್ಲಿ ನಾವು ಮಾಡಿರುವಂಥ ಮೊದಲನೇ ಹಾಸ್ಪಿಟ್ಲು. ಸೊ ಹಾಗಾಗಿ ಅದು ಅಲ್ಲದೆ ಈ ಹಾಸ್ಪಿಟಲ್ನ ಬಿಟ್ಟು ಮತ್ತೆ ಇನ್ನೊಂದು 2-3 ಹಾಸ್ಪಿಟಲ್ಸ್ನ ನಾವು ಬ್ಯಾಂಗ್ಳೂರಿನಲ್ಲಿ ಬೇರೆ ದಿಕ್ಕುಗಳಲ್ಲಿ, ಬ್ಯಾಂಗ್ಳೂರ್ ಟ್ರಾಫಿಕ್ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಜನರು ಎಲ್ಲರೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬ್ಯಾಂಗ್ಳೂರಿನ 4 ದಿಕ್ಕುಗಳಲ್ಲಿ 4 ಹಾಸ್ಪಿಟಲ್ ಮಾಡಬೇಕು ಅಂತ ಮೆಡಿಕವರ್ ಹಾಸ್ಪಿಟಲ್ ಗ್ರೂಪ್ನವ್ರು ನಾವು ಡಿಸೈಡ್ ಮಾಡಿದ್ದೀವಿ. ಇದು ಮೊದಲನೇ ಹಾಸ್ಪಿಟ್ಲು, ಇನ್ನೊಂದು 3 ಹಾಸ್ಪಿಟ್ಲು ಇನ್ನೊಂದು 3-4 ವರ್ಷದಲ್ಲಿ ಬರುತ್ತೆ. ಮೆಡಿಕವರ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಜನರಿಗೆ ಮೇಜರ್ ಇಶ್ಯೂಸ್ ಬಂದಾಗ ಅಲ್ಲಿ ಟ್ರೀಟ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಜನ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ, ಗೌರ್ಮೆಂಟಿಂದ ಒಂದಷ್ಟು ಸ್ಕೀಮ್ಸ್ ಇರ್ತವೆ. ಈಗ ಅವೆಲ್ಲ ಕ್ಲೈಮ್ ಆಗುತ್ತಾರೆ. ಫಾರ್ ಎಕ್ಸಾಂಪಲ್ BPL ಕಾರ್ಡ್ ಆಗ್ಬೋದು, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, KSI ಕಾರ್ಡ್ಸ್ ಆಗ್ಬೋದು, ಯಶಸ್ವಿನಿ ಕಾರ್ಡ್ ಆಗ್ಬೋದು, ಇಂಥವೆಲ್ಲ ಆಕ್ಸೆಪ್ಟ್ ಆಗುತ್ತಾ ಹೇಗೆ? ಓಕೆ, ಒಳ್ಳೆ ಕ್ವೆಶ್ಚನ್ ಇದು. ಯಾಕೆಂದರೆ ಯಾರಿಗೇ ಆಗಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ರಿಕ್ವೈರ್ಮೆಂಟ್ಸ್ ಬಂದಾಗ ಫಸ್ಟ್ ಯೋಚನೆಗೆ ಬರೋದು ತಲೆಯಲ್ಲಿ, ನಾನು ಈ ಹಾಸ್ಪಿಟಲ್ನ ಅಫೋರ್ಡ್ ಮಾಡ್ಬೋದಾ, ನನ್ನ ಕೈನಲ್ಲಿ ಆಗುತ್ತಾ, ನನ್ನ ಫ್ಯಾಮಿಲಿ ಕೈನಲ್ಲಿ ಇದನ್ನು ಅಫೋರ್ಡ್ ಮಾಡೋಕ್ಕಾಗತ್ತಾ, ಇವ್ರು ನೋಡಿದ್ರೆ ಈ ಮೆಡಿಕವರ್ ಹಾಸ್ಪಿಟಲ್ ಇಷ್ಟು ದೊಡ್ಡ ಹಾಸ್ಪಿಟ್ಲು ಅಂತ ಹೇಳ್ತಾ ಇದ್ದಾರೆ, ಎಷ್ಟು ದೊಡ್ಡ ಬಿಲ್ ಬರ್ಬೋದು ನನ್ನ ಕೈಗೆ ಅಂತ ಸರ್ವೇ ಸಾಮಾನ್ಯ. ಇದು ಯಾರದೇ ತಲೆನಲ್ಲಾದರೂ ಈ ಕ್ವೆಶ್ಚನ್ ಬಂದೇ ಬರುತ್ತೆ. ಹೌದು, ಮೆಡಿಕವರ್ ಹಾಸ್ಪಿಟಲ್ ವೈಟ್ಫೀಲ್ಡು ಬಿಗ್ಗೆಸ್ಟ್ ಹಾಸ್ಪಿಟಲ್ ಆಫ್ ವೈಟ್ಫೀಲ್ಡ್, ಬಟ್ ನಾವು ಕಾಸ್ಟ್ಲಿಯೆಸ್ಟ್ ಹಾಸ್ಪಿಟಲ್ ಆಫ್ ವೈಟ್ಫೀಲ್ಡ್ ಅಲ್ಲ. ಅದು ಅಲ್ಲದೆ
ನಮ್ಮಲ್ಲಿ ಎಲ್ಲ ಥರದ ಇನ್ಶೂರೆನ್ಸ್ಗಳು, ಪ್ರೈವೇಟ್ ಇನ್ಶೂರೆನ್ಸ್ ಆಗ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ಗಳಾಗ್ಬೋದು, ನಮ್ಮಲ್ಲಿ ಎಂಪ್ಯಾನಲ್ಡ್ ಇದೆ. ಸೊ ಹಾಗಾಗಿ ನಿಮಗೆ 100% ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯ ನಮ್ಮಲ್ಲಿ ಸಿಗತ್ತೆ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಕಾರ್ಪೊರೇಟ್ ಇನ್ಶೂರೆನ್ಸ್ ತೊಗೊಂಡಿರ್ಬೋದು, ಇಲ್ಲ ಇಂಡಿವಿಜುವಲ್ ಇನ್ಶೂರೆನ್ಸ್ ತೊಗೊಂಡಿರ್ಬೋದು, ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ತೊಗೊಂಡಿರ್ಬೋದು, ಯಾರೇ ಆದರೂ ಸರಿ ಅವ್ರು ಬಂದು ಅವ್ರ ಕಾರ್ಡನ್ನು ನಮಗೆ ಕೊಟ್ಟರೆ ಆಯಿತು, ಮಿಕ್ಕಿದ್ದೆಲ್ಲ ನಾವೇ ನೋಡ್ಕೊಳ್ತೀವಿ A to Z. ಎಮರ್ಜೆನ್ಸಿ ಅಂತ ಬಂದ್ರೆ ಫಸ್ಟ್ ಆಲೋಚನೆ ಮಾಡೋದು ಏನಂತಂದ್ರೆ ಎಲ್ಲಿ ಹತ್ರ ಇದೆ ಹೋದ್ರೆ ಜೀವ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಎಮರ್ಜೆನ್ಸಿದಾಗ ಯಾರೇ ಬಿಗ್ ಹಾಸ್ಪಿಟಲ್ ಚಿಕ್ಕದಾಗ ನೋಡೋದಿಲ್ಲ, ಹೋದ್ರೆ ಎಲ್ಲಿ ಸೇಫ್ ಆಗ್ತದೆ. ಬೆಂಗಳೂರು ಬರ್ಬೇಕಂದ್ರೆ ತಾವು ಹೇಳಿದ್ದಾರೆ 1 hour ಎಮರ್ಜೆನ್ಸಿ, ಮಿನಿಮಮ್ 1 hour ಬೇಕೇ ಬೇಕು. ಹೌದು, ಇಲ್ಲಿಂದ ಅಲ್ಲಿ ಬರ್ಬೇಕು. ಸಡನ್ ಆಗಿ ಏನಾದ್ರು ಬೇಕು ಅಂತ ಮೆಡಿಕವರ್ ಹಾಸ್ಪಿಟಲ್ನೇ 100% ರೀಚ್ ಆಗ್ಬೇಕು, ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಫೀಲಿಂಗ್ ಜನರಿಗೆ ಬರ್ಬೇಕಂದ್ರೆ ಏನ್ ಭರವಸೆ? ಯಾವುದೇ ಆ ಥರ ಸಿಚುವೇಶನ್, ಮೆಡಿಕಲ್ ಸಿಚುವೇಶನ್ನಲ್ಲಿ ಫಸ್ಟ್ ನಿಯರ್ ಬೈ ಹಾಸ್ಪಿಟಲ್ ಯಾವುದಿದೆ ಅದಕ್ಕೆ ರೀಚ್ ಆಗಬೇಕು. ಯಾಕೆ ಅಂತಂದರೆ ಆ ಪ್ರೈಮರಿ ಟ್ರೀಟ್ಮೆಂಟ್ ಏನಿದೆ, ಯಾವುದೇ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋದ್ರೂ ಅವರು ಆ ಪ್ರೈಮರಿ ಹೆಲ್ತ್ ಫಸ್ಟ್ ಏಡನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ಅದು ಕೊಟ್ಟ ಮೇಲೆ ಅವ್ರು ನಿಮಗೆ ಸಲಹೆ ಕೂಡ ಕೊಡ್ತಾರೆ ಯಾವ ಹಾಸ್ಪಿಟ್ಲ್ಗೆ ಹೋಗಬೇಕು, ಅಲ್ಲಿ ಹೋಗೋದ್ರಿಂದ ನಿಮ್ಮ ಅಡ್ವಾಂಟೇಜಸ್ ಏನು ಅಂತ. ಅದು ಅಲ್ಲದೆ ಇವತ್ತು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ನಮ್ಮಲ್ಲಿರುವಂಥ ಆ್ಯಂಬುಲೆನ್ಸಸ್, ಸುಸಜ್ಜಿತವಾದಂಥ ಆ್ಯಂಬುಲೆನ್ಸ್ಗಳು ಯಾವುದೇ ICUಗೂ ಕೂಡ ಕಡಿಮೆ ಇಲ್ಲ. ಪೇಷಂಟನ್ನು ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡ್ಕೊಂಡ ತಕ್ಷಣವೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುವಂಥ ಸಿಚುವೇಶನ್ ಇವತ್ತು ಕ್ರಿಯೇಟ್ ಆಗಿದೆ ಈ ಟೆಕ್ನಾಲಜಿಯಿಂದ. ಸೊ ಹಾಗಾಗಿ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಏಡ್ ಏನಿದೆ ತಗೊಳ್ಳಿ, ಅವರು ಏನು ನಿಮಗೆ ಸಜೆಷನ್ಸ್ ಕೊಡ್ತಾರೋ ಅದನ್ನು ನೀವು ತಗೊಳ್ಳಿ. ಪ್ಲಸ್ ಇಮಿಡಿಯೇಟಾಗಿ ಸುಸಜ್ಜಿತವಾದಂಥ ಆ್ಯಂಬುಲೆನ್ಸಿಗೆ ನೀವು ಪೇಷಂಟನ್ನು ಶಿಫ್ಟ್ ಮಾಡಿಕೊಂಡು, ಮತ್ತು ರೋಡ್ಸ್, ನಾನು ಆಗಲೇ ಹೇಳಿದೆ ರೋಡ್ಸ್ ತುಂಬ ಚೆನ್ನಾಗಿದ್ದಾವೆ, ಒಂದು 45 minutes 1 hour ನೀವು ನಮ್ಮ ಹಾಸ್ಪಿಟ್ಲ್ಗೆ ರೀಚ್ ಆಗ್ಬೋದು. ರೀಚ್ ಆದರೆ ಇಮಿಡಿಯೇಟು ರೀಚ್ ಆಗೋದೇನು, ಆ್ಯಂಬುಲೆನ್ಸ್ಗೆ ಪೇಷಂಟ್ ಶಿಫ್ಟ್ ಆದ ತಕ್ಷಣವೇ ಅಲ್ಲಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸರ್ ಹೇಳೋದಂಗೆ ಇಟ್ಸ್ ಅ 450 bedded ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳೋದು. ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದಕ್ಕೆ ಬೇಕಾಗಿರುವಂಥ ಕನ್ಸಲ್ಟೆಂಟ್ಸ್ನ, ಅವ್ರಿಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಅಂದರೆ ಎಕ್ವಿಪ್ಮೆಂಟ್ಸ್ ಇಂದ ಆಗಿರ್ಬೋದು, ಸ್ಪೆಷಾಲಿಟಿ ವೈಸ್. ಸೊ ಇಂಥ ಒಂದನ್ನ ಮಾಡ್ತೀವಿ ಅಂತ ಒಂದನ್ನ ಮಾಡ್ತೀವಿ ಅಂತಲ್ಲ, ಒಬ್ಬ ಪೇಷಂಟು ತೊಂದರೆಯಿಂದ ಒಳಗೆ ಬಂದಿದ್ದಾನೆ ಅಂದರೆ ಅವನನ್ನು ಆಚೆ ಕಳಿಸೋವರೆಗೂ, ಅವ್ನ ಮುಖದಲ್ಲಿ ನಗು ನೋಡೋವರೆಗೂ ನಮ್ಮ ಪ್ರಯತ್ನ 100% ಇರ್ತದೆ. ಸೊ ಯಾವ ಒಬ್ಬ ಡಾಕ್ಟ್ರೂ ದೇವರಾಗಕ್ಕಾಗಲ್ಲ, ಅಲ್ಲಿ ಕಂಪೇರು ಮಾಡ್ಕೊಳಕ್ಕಾಗಲ್ಲ. ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆಯಾ, ಪೇಷಂಟ್ ಸೇಫ್ಟಿಗೆ ನಾವು ಜೆನ್ಯೂನ್ ಆಗಿ ಕೆಲಸ ಮಾಡ್ತಾ ಇದೀವ, ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಮಾಡ್ತಾ ಇಲ್ವಾ ಅನ್ನೋ ಒಂದು ಗುರಿ ಇಟ್ಕೊಂಡ್ರೆ ಸೊ ಬೇರೆ ಏನು ಬೇಕಾಗಿಲ್ಲ ಸರ್. ನಮ್ಮ ಎಫರ್ಟ್ಸ್ 100% ಇರ್ಬೇಕು ಸರ್. ಸೊ ನಾವು ಕಲಿತು ನಮ್ಮನ್ನ ಗುರುಗಳು ಅಂತ ಪಾಠ ಹೇಳ್ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿರುವಾಗ ಇದನ್ನೇ ಕರ್ಕೊಂಡು ಬಂದಿರ್ತಾರೆ, ಇದನ್ನೇ ಮಾಡಿ ಅಂತ ಹಾಸ್ಪಿಟಲ್ ಅವರು ಮುಂದೆ ಬಿಟ್ಟಾಗ ಅಷ್ಟೇ ಮಾಡಕ್ ಸಾಧ್ಯ ನಮ್ಮ ಕೈಯಲ್ಲಿ. ಇತ್ತೀಚಿನ ಯೂತ್ ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ ಬರ್ತಾ ಇದೆ ಸರ್, ಸ್ಟ್ರೋಕ್ ಹೊಡೆದಿರುವಂತ ವ್ಯಕ್ತಿನ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಸ್ಟ್ರೋಕ್ಗೆ ಅಂತಾನೆ ಒಂದು ಸ್ಪೆಷಲ್ ಹೆಲ್ಪ್ ಲೈನ್ ನಂಬರ್ ಕೂಡ, ಸ್ಪೆಷಲೈಸ್ ಆಂಬ್ಯುಲೆನ್ಸಸ್ ಕೂಡ 6 months ಬ್ಯಾಕ್ ಲಾಂಚ್ ಮಾಡಿದ್ದೀವಿ, ಓನ್ಲಿ ಫಾರ್ ಸ್ಟ್ರೋಕ್. ಬಿಕಾಸ್ ಗೋಲ್ಡನ್ ಅವರ್ ಅಂತ ಕರಿತೀವಿ. ಸೊ ಅದು ರೈಟ್ ಫ್ರಮ್ ದ ಆಂಬ್ಯುಲೆನ್ಸ್ ಇಂದ ಹಿಡಿದು ಹಾಸ್ಪಿಟಲ್ ರೀಚ್ ಆಗೋವರೆಗೂ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ ಇನಿಷಿಯಲ್ ಸ್ಟೆಪ್ ಅಲ್ಲಿ, ಅದನ್ನ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡುವಂತ ಕೆಲಸ ಮೆಡಿಕವರ್ ಅಲ್ಲಿ ನಡೀತಾನೆ ಇರುತ್ತೆ. ಅಂದ್ರೆ ದಟ್ ಈಸ್ ಅ ಗೋಲ್ಡನ್ ಅವರ್ ವೇರ್ ದ ಪೇಷಂಟ್ ಕ್ಯಾನ್ ಬಿ ಸೇವ್ಡ್ ಅಂತ. ಸೊ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅನ್ನೋದಕ್ಕೆ ಒಂದು ಸ್ಪೆಷಲ್ ಟೀಮು ಕೂಡ ಇದೆ. ಸೊ ಸ್ಟ್ರೋಕ್ ಪೇಷಂಟ್ಸ್ ಅಲ್ಲಿ ಡೆಫಿನೆಟ್ಲಿ ಮೆಡಿಕವರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಸ್ಟ್ರೋಕ್ ಹೆಲ್ಪ್ ಲೈನ್ ನಂಬರ್, ಸ್ಪೆಷಲೈಸ್ಡ್ ಆಂಬ್ಯುಲೆನ್ಸಸ್ ಫಾರ್ ಸ್ಟ್ರೋಕ್ ಅಂಡ್ ಸ್ಪೆಷಲೈಸ್ಡ್ ಟೀಮ್ ಫಾರ್ ಸ್ಟ್ರೋಕ್ ವಿಚ್ ವರ್ಕ್ಸ್ 24/7. ಇಮಿಡಿಯೇಟ್ ಹಾಸ್ಪಿಟಲ್ ಅಡ್ಮಿಟ್ ಆದ್ಮೇಲೆ ಎಷ್ಟು ತಿಂಗಳಲ್ಲಿ ರಿಕವರಿ ಆಗ್ಬೋದು? ಸರ್ ತಿಂಗಳು ತುಂಬಾ ದೊಡ್ಡ ಮಾತು ಸರ್. ತಿಂಗಳು ಕಾಯೋಷ್ಟು ತಾಳ್ಮೆ ಡಾಕ್ಟರ್ಗೂ ಇರಲ್ಲ, ಪೇಷಂಟ್ಸ್ಗೂ ಇರಲ್ಲ, ಅವ್ರ ಮನೆಯವ್ರಿಗೂ ಇರಲ್ಲ. ಕೆಲವು ಗಂಟೆಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಸ್ಟ್ರೋಕ್ ಅಲ್ಲಿ. ಬಟ್ ಎಲ್ಲಾ ಸ್ಟ್ರೋಕು ಒಂದೇನಾ, ಎಲ್ಲಾದು ಒಂದೇ ಸಿವಿಯಾರಿಟಿಲಿ ಇರುತ್ತಾ? ಇಲ್ಲ ಸರ್.
ಸೊ ಈಗ ಬೇಸಿಕ್ಲಿ ನಾನು ಹೇಳೋದಾದ್ರೆ ಡಾಕ್ಟರ್ ದಿಲೀಪ್ ಅಂತ ಯೂರಾಲಜಿಸ್ಟ್ ಅಂದ್ರೆ ಕಿಡ್ನಿ ತಜ್ಞ ಅಂತ ಅನ್ಕೋಬೋದು. ಅಂದ್ರೆ ಕಿಡ್ನಿಯಲ್ಲಿ ನೆಫ್ರಾಲಜಿನೂ ಬರುತ್ತೆ, ಯೂರಾಲಜಿನೂ ಬರುತ್ತೆ. ಸೊ ಆಪರೇಟಿಂಗ್ ಫೀಲ್ಡ್ ಏನು ಬರುತ್ತೆ ಅದನ್ನ ಯೂರಾಲಜಿ ಅಂತ ಕರಿತೀವಿ ಸರ್. ಸೊ ನಾನು ನೋಡೋ ಪ್ರತಿಯೊಂದು ಕೇಸು ಒಂದೇನಾ ಇಲ್ಲ. ಸೊ ಒಂದೊಂದು ಕೇಸು ಒಂದೊಂದು ಥರ ಇರುತ್ತೆ, ಒಂದೊಂದು ಚಾಲೆಂಜಸ್ ಇರುತ್ತೆ. ಸೊ ಸ್ಟ್ರೋಕ್ ಅಂತ ಬಂದ ತಕ್ಷಣ ಎಲ್ಲ ಸ್ಟ್ರೋಕು ಒಂದೇ ಅಲ್ಲ, ಎಲ್ಲ ಒಂದೇ ಸಿವಿಯಾರಿಟಿ ಅಲ್ಲ. ಬಟ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅನ್ನೋದು ಇಂಪಾರ್ಟೆಂಟ್. ಅದು ಮೆಡಿಕವರಲ್ಲಿ ಇದೆಯಾ ಅದನ್ನ ಪ್ರಾಮಾಣಿಕವಾಗಿ ಹೇಳ್ಬೋದು, ಹೌದು ಇದೆ. ಮೊದಲು ಒಂದಷ್ಟು ಜನಕ್ಕೆ ಹಿಂದೆ 30 years ಬಿಫೋರ್ ಅಂದ್ರೆ ಕಿಡ್ನಿ ಫೇಲ್ಯೂರ್ ಒಂದು 45, 50, 60 ಮೇಲೆ ಬರ್ತಾ ಇತ್ತು. ಬಟ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ 15 ವರ್ಷಕ್ಕೂ ಬರ್ತಾರೆ. ಏನ್ ಮೇಜರ್ ಇಶ್ಯೂ ಸರ್ ಮುಂಚೆನೂ ಅದಿತ್ತು, ಈಗ ಹೊಸದಾಗಿ ಬರ್ತಾ ಇದೆ ಅಂತಲ್ಲ. ಕಿಡ್ನಿ ಫೇಲ್ಯೂರ್ ಅಂದ್ರೆ ಬಲಗಡೆದ ಎಡಗಡೆದ ಸರ್ವೇ ಸಾಮಾನ್ಯವಾಗಿ ಕೇಳಕ್ ಕ್ವಶನ್ ಎರಡೂನು ಸರ್. ಒಂದು ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಬಲಗಡೆದ ಎಡಗಡೆದ ಅಂತ ಕೇಳ್ಬೋದು. ಕಿಡ್ನಿ ಫೇಲ್ಯೂರ್ ಅಂತ ಬಂದಾಗ ಇಟ್ಸ್ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಕರೀತೀವಿ. ಯಾಕೆ ಆಗ್ತಾ ಇದೆ ಅಂತ ಸರ್ ಒಂದು ಜೆನೆಟಿಕಲಿ ಸ್ಪ್ರೆಡ್ ಆಗ್ತಾ ಇರ್ಬೋದು, ಇಲ್ಲ ಎರಡೂ ಕಿಡ್ನಿ ಪ್ರಾಬಬ್ಲಿ ಈಗ ಕಾಮನ್ ಆಗಿ ನೋಡೋದನ್ನೇ ಹೇಳ್ಬಿಡೋಣ. ಪೇಷಂಟಿಗೆ ಕಲ್ಲಿತ್ತು, ನೆಗ್ಲೆಕ್ಟ್ ಮಾಡಿದ್ವಿ, ಓವರ್ ದ ಟೈಮ್ ಏನಾಯ್ತು ಆ ಕಿಡ್ನಿ ಕೆಲಸ ಮಾಡೋದು ನಿಂತ್ಕೊತು. ಪೇಷಂಟಿಗೆ ಜೊತೆಗೆ ಶುಗರ್ ಇದೆ, BP ಇದೆ. ಸೊ ಆಪೋಸಿಟ್ ಸೈಡ್ ಕಾಂಪನ್ಸೇಟ್ ಮಾಡಲೇಬೇಕು, ಓವರ್ ದ ಟೈಮ್ ವೀಕ್ ಆಗುತ್ತೆ, ಸೊ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಇದು ನಾವಾಗೆ ನಮಗೆ ತಂದ್ಕೊಂಡಿರೋ ತೊಂದರೆಗಳು ಅಂತ. ಇನ್ನೊಂದು ಅಲಾಂಗ್ ದ ಜೀನ್ ಸ್ಪ್ರೆಡ್ ಆಗುವಂಥ ಕೆಲವೊಂದು ಪ್ರಾಬ್ಲಮ್ಸು ಇರುತ್ತೆ, ಅದು ಮಕ್ಕಳಲ್ಲಿ ಬೇಗ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆಲ್ಲ ಎಂಡ್ ಸ್ಟೇಜ್ ರಿಸಲ್ಟ್ ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದಪ್ಪ ಅಂದರೆ ಟ್ರಾನ್ಸ್ಪ್ಲಾಂಟ್. ಅದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ಏನಿದೆ ಅವ್ರು ಕೊಡೋದಾಗಿರ್ಬೋದು, ಇಲ್ಲ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವೇನು ಮಾಡ್ತೀವಿ ರೂಲ್ ಆಸ್ ಪರ್ ರೂಲ್ಸ್ ಎನ್ರೋಲ್ಮೆಂಟ್ ಪ್ರಕಾರ ಪ್ರಯಾರಿಟಿ ಲಿಸ್ಟ್ ಬಂದಾಗ. ಸೊ ಎರಡೂ ಕೂಡ ಮೆಡಿಕವರಲ್ಲಿ ಇವತ್ತಿನ ಮಟ್ಟಿಗೆ 3 ರಿಂದ 4 ಟ್ರಾನ್ಸ್ಪ್ಲಾಂಟು ಪ್ರತಿ ತಿಂಗಳು ಕೂಡ ನಡೀತಾ ಇದೆ. ಸೊ ಸರ್ ನಾವು ಹೇಳ್ಬೋದು ಮೆಡಿಕವರಲ್ಲಿ ಅದಿದೆ ಇದಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಹಾಸ್ಪಿಟ್ಲು. ಸರ್ ನಾವು ಹೇಳೋದಕ್ಕೂ ನೀವು ಖುದ್ದಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದು ಯಾರೋ ಕೇಳಿ ಬರೋವಂಥ ಮಾತಲ್ಲ. ಸೊ ಈಗ ನಮ್ಮಲ್ಲಿ ಏನಾಗಿದೆ, ಇನ್ನೊಂದು ತೊಂದರೆ ಇದ್ದಾಗ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ತನಕ ನಾನು ಹಾಸ್ಪಿಟ್ಲ್ ಮುಖಾನೇ ನೋಡಲ್ಲ. ಸೊ ಏನಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಇದು ಒಂದು ರೀಸನ್ ಸರ್. ಸರ್ಟನ್ ಏಜ್ ಆದಾಗ ಕೆಲವೊಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ, ಹೆಲ್ತ್ ಚೆಕಪ್ಸ್ ಅಂತ ಇರುತ್ತೆ. ಶುಗರು ಬಾರ್ಡರ್ ಲೈನ್ ಏನೋ ಇದ್ದಾಗಲೇ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು, BP ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು, ಒಬೇಸಿಟಿ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು. ಸರ್ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರಿವೆಂಟಿವ್ ಹೆಲ್ತ್ ಅಂತ ನಮಗೆ ಬಂದಾಗ. ಅಂದರೆ ಮುಂಚೆ ಬರೋದಕ್ಕೂ ಮುಂಚೆನೆ ಸ್ವಲ್ಪ ಜಾಗರೂಕತೆಯಿಂದ ನಾಳೆ ದಿನ ಆಗುವಂಥದ್ದನ್ನ ತಡೆಯೋದಕ್ಕೆ ಮಾಡುವಂಥ ಪ್ರಯತ್ನಗಳು. ಸೊ ಅಂಥ ಪರಿಸ್ಥಿತಿ ಒಂದು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಹೌದು ಬರ್ಬೋದಾ ಇಲ್ವಾ, ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಅಫೋರ್ಡಬಿಲಿಟಿ ಇಶ್ಯೂಸ್ ಇದೆಯಾ, ಅದನ್ನೆಲ್ಲ ಸರ್ ಇನ್ ಡೀಟೇಲ್ ಹೇಳಿದ್ದಾರೆ. ಸೊ ನನ್ನ ಕಡೆಯಿಂದ ಇಷ್ಟು ಹೇಳ್ಬೋದು ಸರ್, ಪ್ರತಿಯೊಂದು ಸ್ಪೆಷಾಲಿಟಿನೂ ಕಂಪ್ಲೀಟ್ಲಿ ವೆಲ್ ಎಕ್ವಿಪ್ಡ್. ಸರ್ ಇನ್ನೊಂದೇನಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಅದೆಷ್ಟು ದಿನಗಳ ಪ್ರೋಸೆಸ್, ಕಾನೂನಾತ್ಮಕವಾಗಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಸರ್? ಅದರಲ್ಲಿ 2 ಥರ ಇದೆ ಸರ್. ಒಂದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಕೊಡೋದು ನಮ್ಮ ರೂಲ್ಸ್ ಪ್ರಕಾರ, ಇನ್ನೊಂದು ಕೆಡವರ್ಗೆ ಎನ್ರೋಲ್ಮೆಂಟ್ ಆಗೋದು. ಯಾವಾಗ ಪೇಷಂಟ್ ಅಟೆಂಡರ್ಸ್ ಬ್ರೈನ್ ಡೆತ್ ಆಗಿರೋ ಪೇಷಂಟ್ಸ್ಗೆ ಹೌದು ನಾವು ಡೊನೇಷನ್ಗೆ ಬರ್ತೀವಿ ಅಂದರೆ ಅದ್ರ ಮಹತ್ವ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಒಂದು ಮನುಷ್ಯ ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ ಮೀರಿದೆ, ಅದಕ್ಕೆ ಆವಾಗಲೇ ಹೇಳಿದ್ದು ನಾವು ದೇವರಾಗಕ್ಕಾಗಲ್ಲ ಅಂತ ಟೈಮಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಅವ್ರ ಮನೆಯವರು ಡೊನೇಷನ್ ಅಂತ ಒಪ್ಕೊಂಡಾಗ ಆ ಒಂದು ಜೀವದಿಂದ ಎಷ್ಟೋ ಜೀವನ ಉಳಿಸ್ಬೋದು. ಸೊ ಅದನ್ನ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ. ಸೊ ಬೇಸಿಕ್ಲಿ ಲೈವ್ ಟ್ರಾನ್ಸ್ಪ್ಲಾಂಟ್ಗೆ ಕೆಲವೊಂದು ಪೇಪರ್ ವರ್ಕ್ ಇರುತ್ತೆ, ಮ್ಯಾಕ್ಸಿಮಮ್ 2-2.5 ತಿಂಗಳಲ್ಲಿ ಆ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಒಂದ್ಸಲ ಡಯಾಲಿಸಿಸ್ ಸ್ಟಾರ್ಟ್ ಆದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಫಾರ್ ದ ಎನ್ರೋಲ್ಮೆಂಟ್ಗೆ 2.5 ರಿಂದ 3 ತಿಂಗಳು ತೊಗೋತೀವಿ. ಸೊ ಅಂಥ ಟೈಮಲ್ಲಿ ಒಂದು ಲೈವ್ ಟ್ರಾನ್ಸ್ಪ್ಲಾಂಟ್ನ ಕಂಡಕ್ಟ್ ಮಾಡ್ಬೋದು. ಕೆಡವರ್ ಅಂತ ಬಂದಾಗ ದಟ್ ಗೋಸ್ ಬೈ ದ ಸೀನಿಯಾರಿಟಿ ಲಿಸ್ಟ್ ಸರ್. ಸೊ ಅವ್ರ ಸೀನಿಯಾರಿಟಿಗೆ ಅವ್ರ ಬ್ಲಡ್ ಗ್ರೂಪಿಗೆ ಯಾವುದು ಮ್ಯಾಚಿಂಗ್ ಕಿಡ್ನಿ ಸಿಗುತ್ತೆ ಅದು ಆರ್ಗನೈಸೇಷನಿಂದಾನೇ ಸಿಗಬೇಕು. ಜೀವನ ಸಾರ್ಥಕತೆ ಅಂತ ಏನು ಕರಿತೀವಿ ಅದ್ರ ಮುಖಾಂತರ ನಮ್ಗೆ ಯಾವಾಗ ಸಿಗುತ್ತೆ ಅವತ್ತಿನ ಮಟ್ಟಿಗೆ ನಾವು ಹೇಳೋದು ಬೇಡ, ಅಲ್ಲಿಂದಾನೇ ಅಲಾಟ್ಮೆಂಟ್ ಬರೋದು. ಅಲಾಟ್ಮೆಂಟ್ ಬಂದಮೇಲೆ ಅದು ಟೈಮ್ ಪೀರಿಯಡ್
ದಟ್ ಡಿಸೈಡ್ ಸರ್. ಈಗ ಎಲ್ಲೋ ಒಂದು ಪ್ರಾಣ ಹೋಗಿ ಇನ್ನೊಂದು ಪ್ರಾಣ ಉಳಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಂಥದ್ದು ಬಂದಾಗ ಇಂಟಿಮೇಷನ್ ಹೋಗುತ್ತೆ, ಅದು ಕ್ರಾಸ್ ಮ್ಯಾಚಿಂಗ್ ಯಾರಿಗೆ ಸೂಟಬಲ್ ಇರುತ್ತೆ ಅವರೇ ಅಲಾಟ್ಮೆಂಟ್ ಮಾಡ್ತಾರೆ. ಬಟ್ ಎನ್ರೋಲ್ಮೆಂಟ್ ಆಗಿರ್ಬೇಕು. ನಾವು ಒಂದಿನ ಡಿಲೇ ಮಾಡಿದಷ್ಟು ಒಂದು 10 ನಂಬರ್ ಕೆಳಗಡೆ ಹೋಗ್ತಾ ಇರ್ತೀವಿ. ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದು ಅಂತ ಆದಮೇಲೆ ಎನ್ರೋಲ್ಮೆಂಟ್ ಮಾಡಿಸೋದು ಭಾಳ ಇಂಪಾರ್ಟೆಂಟ್. ಇಶ್ಯೂಸ್ ಅಂದ್ರೆ ಮೇಜರ್ ಆಗಿ ಜನರಿಗೆ ತಲೆನೋವು ಡಯಾಲಿಸಿಸ್ ಆಗುತ್ತೆ. ಒನ್ ಟೈಮ್ ನಾವು ಹಾಸ್ಪಿಟಲ್ ಮೆಡಿಕಲ್ ಹಾಸ್ಪಿಟಲ್ಗೆ ರೀಚ್ ಆಗಿದೆ ಅಂತ ಇರ್ತದೆ, ಎವ್ರಿ ಡೇ ಬೈ ಡೇ ಬರಲೇಬೇಕಾಗುತ್ತೆ, ರಿಸ್ಕಿ ಅಲ್ಲ ಸರ್. ಡಯಾಲಿಸಿಸ್ಸು ಇಲ್ಲಿಂದ ಅಲ್ಲಿಗೆ ಬಂದು ಮಾಡಿಸ್ಕೊಂಡು ಸರ್, ಡಯಾಲಿಸಿಸ್ ಯಾವ ಥರ ಆಗುತ್ತೆ, ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ಕೆಲವೊಂದು ಪೇಷಂಟ್ಸ್ ತೀರಾ ನಮಗೆ ಕನೆಕ್ಟ್ ಆಗ್ತಾರಲ್ಲ, ಅವ್ರಿಗೆ ಹೇಳ್ತೀವಿ ಎಲ್ಲೋ ಒಂದು ಕಡೆ ಮಾಡಿಸ್ಕೊತಾ ಇರ್ತಾರೆ, ಅರ್ಜೆಂಟ್ 1 ಗಂಟೆ 2 ಗಂಟೆ ಮಾಡಿಸ್ಕೊಳೋದು ಹೋಗ್ಬಿಡೋದು. ಸೊ ಕಾಂಪ್ಲಿಕೇಶನ್ಸ್ ಭಾಳ ಆಗ್ತದೆ. ಸ್ಪೆಷಲೈಸ್ ಸೆಂಟರ್ಸ್ ಹೌದು, ಬಟ್ ವಾರದಲ್ಲಿ 2 ದಿನ 3 ದಿನ ಬರೋದಕ್ಕೆ ಅದು ಫೈನಾನ್ಷಿಯಲ್ ಕನ್ಸ್ಟೆಂಟು ನಾವು ನೋಡಬೇಕಾಗುತ್ತೆ. ಬಟ್ ಎಲ್ಲ ಕಡೆ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಏನೋ ಒಂದು ಮಾಡಲೇಬೇಕಲ್ಲ ಸರ್. ಎಲ್ಲೋ ಮಾಡಿಸ್ಕೊಂಡು ಹೆಚ್ಚು ಕಡಿಮೆ ಆಗೋದಕ್ಕಿಂತ 1 ಗಂಟೆ ಟ್ರಾವೆಲ್ ಮಾಡೋದು ಉತ್ತಮ ಅಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಮಲ್ಲಿ ಸ್ಪೆಷಾಲಿಟಿಗೆ ರೋಬೋಟಿಕ್ ಬಳಸ್ತೀನಿ. ರೋಬೋಟಿಕ್ ಬಳಸ್ತಾರೆ ಅಂತಂದ್ರೆ ಏನ್ ಅನ್ಕೊಂತಾರೆ ಕಾಮನ್ ಆಗಿ, ಡಾಕ್ಟರ್ ಸರ್ಜರಿಂಗ್ ಮಾಡೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಮಿಷನ್ ಮಾಡುತ್ತೆ ಅನ್ನೋದು ಇರುತ್ತೆ. ಅದೊಂದು ಕ್ಲಾರಿಫಿಕೇಶನ್ ಸರ್. ರೋಬೋಟ್ ಆಪರೇಟ್ ಮಾಡೋದು ನಾವೇ ಸರ್. ಪ್ರಿಸಿಷನ್ ಇಂಪ್ರೂವ್ ಆಗುತ್ತೆ, ವಿಷನ್ ತುಂಬಾ ಚೆನ್ನಾಗಿರುತ್ತೆ, ರಿಕವರಿ ಟೈಮ್ ಫಾಸ್ಟ್, ಪೇನ್ ಸ್ಕೋರ್ ತುಂಬಾ ಕಡಿಮೆ ಇರುತ್ತೆ. ಈ ಇನೋವೇಷನ್ಸ್ಗೆ ರೋಬೋಟ್ನ ಇನ್ವೆಂಟ್ ಮಾಡಿದ್ರು. ರೋಬೋಟ್ ಯಾವುದೂ ಆಪರೇಷನ್ ಮಾಡಲ್ಲ ಸರ್. ರೋಬೋಟ್ ಪ್ರಿಸಿಷನ್ ತಗೊಂಡು ನಾವು ನಮ್ಮ ಕೈ ಮುಖಾಂತರ ರೋಬೋಟ್ ಕೈಲಿ ನಾವು ಮಾಡುವಂಥ ಸರ್ಜರಿ. ಇಟ್ಸ್ ಅನ್ ಇನೋವೇಷನ್ ಸರ್. ಆ ಇನೋವೇಷನ್ ಬಂದಿರೋದೇ ಪೇಷಂಟಿಗೆ ಇಂಪ್ರೂವ್ಮೆಂಟ್ಸ್ ಅಥವಾ ರಿಸಲ್ಟ್ಸ್ ಅದನ್ನು ಫಾಸ್ಟರ್ ಆಗಿ ಕೊಡೋಕ್ಕೆ ಆ್ಯಂಡ್ ಮೋರ್ ಪ್ರಿಸಿಷನ್. ಈ ಕೈಯಲ್ಲಿ ಮಾಡೋದಕ್ಕೆ ಮುಂಚೆ ಕೈ ಆಪರೇಷನ್ ಅಂತ ಕರೀತಾ ಇದ್ರು, ಆಮೇಲೆ ಮೈಕ್ರೋ ಆಪರೇಷನ್ ಅಂತ ಬಂತು, ಇವತ್ತು ರೋಬೋಟಿಕ್ ಆಪರೇಷನ್ ಅಂತ ಬಂತು. ಇನ್ನು ಹೋಗ್ತಾ ಹೋಗ್ತಾ ಇವತ್ತಿನ ಮಟ್ಟಿಗೇನು ಇಲ್ಲಿಂದ 400 ಕಿಲೋಮೀಟರ್ ದೂರದಲ್ಲಿ ಕುತ್ಕೊಂಡು ಕೂಡ ರೋಬೋಟ್ನ ಆಪರೇಟ್ ಮಾಡಿ ಅಲ್ಲಿಂದ ಇಲ್ಲಿ ಆಪರೇಟ್ ಮಾಡೋದು. ಸೊ ಟೆಕ್ನಾಲಜಿ ಬೆಳೀತಾ ಇದೆ. ಆ ಟೆಕ್ನಾಲಜಿ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೋತೀವಿ ಅದು ನಮ್ಮ ಕೈಯಲ್ಲಿ. ಎಲ್ಲದರಲ್ಲೂ ಪ್ರೋಸ್ ಇದೆ, ಕಾನ್ಸ್ ಇದೆ. ಬಟ್ ಒಳ್ಳೇದೇನಿದೆ, ಪೇಷಂಟ್ ಒಳ್ಳೆ ರಿಸಲ್ಟ್ ಬರೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಅಳವಡಿಸ್ಕೋಬೇಕು ಸರ್. ಮೆಡಿಕಲ್ ಹಾಸ್ಪಿಟಲ್ಗೆ ಸೀನಿಯರ್ ಡಾಕ್ಟರ್ ಇದ್ದಾರೆ ತಾವು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೊಟ್ಟಿರೋದು ಬೆಸ್ಟ್ ಸರ್ವಿಸ್. ಬೆಸ್ಟ್ ಸರ್ವಿಸ್ ಅನ್ನೋದಕ್ಕಿಂತ ಪೇಷಂಟಿಗೆ ನಾವೇನೋ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ, ಆಪ್ರೇಟ್ ಮಾಡಿದ್ದೀವಿ, ನನ್ನಂತ ವಾಪಸ್ ಹೋಗ್ಬಿಟ್ರೆ ಅದೇ ಮೋರ್ ದೆನ್ ಇನಫ್ ಸರ್. ಆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ನಥಿಂಗ್ ಎಲ್ಸ್ ಕಂಪೇರ್ಡ್ ಟು. ಅಂದರೆ ಬೇಸಿಕಲಿ ನಾವು ಜನಸಾಮಾನ್ಯರಿಗೆ ತಲುಪಬೇಕು, ಅವ್ರ ಹತ್ರ ತಲುಪಿ ನಮ್ಮಲ್ಲಿ ಏನೇನು ಸರ್ವಿಸಸ್ ಇದೆ ಅಂತ ತಿಳಿಸ್ಬೇಕು. ಒಂದು. ಎರಡನೇದು, ಜನಸಾಮಾನ್ಯರಲ್ಲಿ ಹೆಲ್ತ್ ಕೇರ್ ಬಗ್ಗೆ ಒಂದು ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮಗಳನ್ನ ನಾವು ಈ ಮುಖಾಂತರ ಅಂದರೆ ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ಗಳ ಮುಖಾಂತರ ನಾವು ಹಾಸ್ಪಿಟ್ಲವ್ರು ಮಾಡ್ತೀವಿ. ಹೆಲ್ತ್ ಸ್ಕ್ರೀನಿಂಗ್ ಮಾಡಿದಾಗ ಬರೀ ವಯಸ್ಸಾದವ್ರು ಮಾತ್ರ ಬರೋಲ್ಲ, ಎಲ್ಲ ವಯೋಮಾನದವರು ಕೂಡ ಬರ್ತಾರೆ. ಅವ್ರು ಬಂದು ನಮ್ಮಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿ ಅದ್ರ ರಿಪೋರ್ಟ್ಸ್ ಬಂದಾಗ ಡಾಕ್ಟ್ರ್ ಮುಂದೆ ಕುತ್ಕೊಂಡು ಒಂದು ಸಮಾಲೋಚನೆ ಏನು ಮಾಡ್ತಾರೆ, ಆ ಒಂದು ಪ್ರಾಸೆಸ್ಸಲ್ಲಿ ಅವ್ರಿಗೆ ಒಂದು ಕಾನ್ಷಿಯಸ್ನೆಸ್ ಬರುತ್ತೆ, ನಾನು ಹೆಲ್ತ್ ಚೆಕಪ್ ಮಾಡಿಸ್ಬೇಕು ರೆಗ್ಯುಲರ್ ಆಗಿ, ಅದರಿಂದ ನನ್ನ ಹೆಲ್ತ್ ಸ್ಕೋರ್ ಅಂದರೆ ಹೆಲ್ತ್ ಸಿಚುವೇಶನ್ ಏನಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ವರ್ಷಕ್ಕೊಂದ್ಸಲ ಹೆಲ್ತ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಹೆಲ್ತ್ ಸ್ಟೇಟಸ್ ಏನು ಅಂತ. ಸೊ ಅದ್ರ ಪ್ರಕಾರ ಏನಾದರೂ ನಮಗೆ ಟ್ರೀಟ್ಮೆಂಟ್ ಬೇಕಿದ್ದರೆ ನಾವು ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೋದು ಅಂತ. ಸೊ ಇದನ್ನು ನಾವು ಸಂದೇಶನ ತಿಳಿಸೋದು ಮತ್ತು ಅರಿವು ಮೂಡಿಸೋದು ಏನು ಇದೆ, ಆ ಒಂದು ಪ್ರಾಸೆಸ್ಸನ್ನು ಈ ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ಗಳ ಮುಖಾಂತರ ನಾವು ಮಾಡ್ತೀವಿ. ಸೊ ಹಾಗಾಗಿ ನೀವು ಲಾಸ್ಟ್ ಟೈಮ್ ಏನು ಮುಳಬಾಗ್ಲಲ್ಲಿ ನಾವೊಂದು ಹೆಲ್ತ್ ಸ್ಕ್ರೀನಿಂಗ್ ಕಾಂಪ್ಲಿಮೆಂಟ್ರಿ ಕ್ಯಾಂಪ್ ಮಾಡಿದ್ವಿ. ಅದರಲ್ಲಿ 100 ಜನ ಅಂದರೆ 1000ಕ್ಕೂ ಹೆಚ್ಚು ಜನ ಅದರಲ್ಲಿ ಪಾಲ್ಗೊಂಡು ಅದರದ್ದು ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ. ಮತ್ತು ಅದರಲ್ಲಿ ಒಂದು 10% ಜನಕ್ಕೂ ಒಂದು ಅರಿವು ಮೂಡಿದ್ರೆ ಹೆಲ್ತ್ ಬಗ್ಗೆ ನಾವು ನಮ್ದು ಏನು ಉದ್ದೇಶ ಇತ್ತು ಅದನ್ನು ಅಚೀವ್ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಫೈನಲ್ ಮೆಡಿಕವರ್ ಹಾಸ್ಪಿಟಲ್ ಬಗ್ಗೆ ಜನಕ್ಕೆ ಹೇಳ್ಬೇಕು ಅಂತ ಒಂದು ಮಾಡೋದೇನು? ನಮ್ಮ ಕೇಸ್ ಅಫೋರ್ಡಬಲ್ ಹೆಲ್ತ್ ಕೇರ್. one-stop solution for all your healthcare needs
ಆಟ್ ಅ ಅಫೋರ್ಡಬಲ್ ಕಾಸ್ಟಿಂಗ್. ಸೊ ಎಲ್ರೂ ಹೆಲ್ತ್ ಕೇರ್ನ ಪ್ರೊವೈಡ್ ಮಾಡ್ತಾರೆ, ಬಟ್ ಎಷ್ಟು ಕಡೆ ಅದು ಅಫೋರ್ಡಬಲ್ ಆಗಿರುತ್ತೆ ಮತ್ತು ಎಷ್ಟು ಸರ್ ಹೇಳಿದ್ರು ಎಷ್ಟು ಮಟ್ಟಕ್ಕೆ ನಾವು ನಂಬಿಕೆ ಇನ್ವೆಸ್ಟ್ ಮಾಡ್ಬೋದು ಆ ಹಾಸ್ಪಿಟಲ್ ಮೇಲೆ ಅನ್ನೋದು ಎಲ್ರಿಗೂ ಕ್ವೆಶನ್ ಇರುತ್ತೆ. ಸೊ ನಮ್ಮಂಥ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ಗೆ ಬಂದರೆ ಎಲ್ಲ ಸರ್ವಿಸಸ್ಸು ಕೂಡ ಒಂದೇ ಸೂರಿನಡಿ ಒಂದೇ ಹಾಸ್ಪಿಟಲ್ನಲ್ಲಿ ಲಭ್ಯ ಇರುತ್ತೆ. ಸೊ ಹಾಗಾಗಿ ಎಲ್ಲ ಈಗ ಒಂದು ರಿಕ್ವೈರ್ಮೆಂಟ್ಗೆ ಬೇರೆ ಹಾಸ್ಪಿಟ್ಲ್ಗೆ ಹೋಗೋದು, ಮತ್ತೊಂದು ರಿಕ್ವೈರ್ಮೆಂಟ್ಗೆ ಇನ್ನೊಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಆ ಥರದ ಸಿಚುವೇಶನ್ನೇ ಬರೋಲ್ಲ. ಒಂದೇ ಸೂರಿನಡಿ ಒಂದೇ ಹಾಸ್ಪಿಟಲ್ನಲ್ಲಿ ಎಲ್ಲ ಸರ್ವಿಸಸ್ಸು ಸಿಗತ್ತೆ. ಇಷ್ಟೆಲ್ಲ ಫೆಸಿಲಿಟಿ ಕೊಡುವಂತ ಮಲ್ಟಿಕೇರ್ ಹಾಸ್ಪಿಟಲ್ ಮುಂದಿನ ದಿನಗಳಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಏನಾಗುತ್ತೆ ಪ್ರಾರಂಭ ಆಗ್ಬೋದು ಅಂತ. ಯಾಕಂತಂದ್ರೆ ಕೋಲಾರದಲ್ಲಿ ಇಂಡಸ್ಟ್ರಿಯಲ್ ಆಗಿದೆ, ನರಸಾಪುರ ಇಂಡಸ್ಟ್ರಿಯಲ್ ಆಗ್ಬೋದು, ಬೇಂಗಲ್ ಇಂಡಸ್ಟ್ರಿಯಲ್ ಆಗಿದೆ, ಜೊತೆಗೆ ಪಾಪ್ಯುಲೇಷನ್ ತುಂಬಾ ಗ್ರೋತ್ ಆಗಿದೆ. ಬೆಂಗಳೂರು ರೀಚ್ ಆಗೋದಕ್ಕಿಂತ ಬಿಫೋರ್ 40 ಮಿನಿಟ್ಸ್ ಬಿಫೋರ್ ರೀಚ್ ಆಶೀರ್ವಾದ ಇದ್ರೆ ಮಾಡುವ ಇದರಲ್ಲಿ ಎರಡು ವಿಷಯ ನೀವು ತಿಳ್ಕೊಳ್ಳೋದಿದೆ. ಒಂದು, ಇಂಡಿಯಾದಲ್ಲೇ ಅಲ್ಲ ಇಡೀ ವರ್ಲ್ಡಲ್ಲಿ ಡಾಕ್ಟರ್ಸು ಮತ್ತು ಹಾಸ್ಪಿಟಲ್ ಏನು ಇವತ್ತಿನ ಮಟ್ಟಕ್ಕಿದೆ ಅದು ಎಲ್ಲ ಜನರಿಗೂ ಸರ್ವಿಸಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಕಡಿಮೆ ಡಾಕ್ಟರ್ಸ್ ಇದ್ದಾರೆ ಪ್ರಪಂಚದಲ್ಲಿ, ಅಷ್ಟು ಕಡಿಮೆ ಹಾಸ್ಪಿಟಲ್ಗಳಿದ್ದಾವೆ. ಹೆಚ್ಚೆಚ್ಚು ಹಾಸ್ಪಿಟಲ್ಗಳು ಬರಬೇಕು ಮತ್ತು ಎಲ್ಲ ಕಡೆಗಳಲ್ಲೂ, ಅದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಎಲ್ಲ ಕಡೆನೂ ಹಾಸ್ಪಿಟಲ್ಸು ಬರೋವಂಥ ದಿನ ಬೇಗ ಬರಬೇಕು. ನಮ್ಮಲ್ಲಿ ಹೆಚ್ಚು ಡಾಕ್ಟರ್ಸ್ಗಳು ಬರಬೇಕು. ಅಲ್ಲಿ ತನಕ ನಾವು ಏನು ಮಾಡ್ಬೋದು ಆ್ಯಸ್ ಅನ್ ಇನ್ಸ್ಟಿಟ್ಯೂಷನ್, ಮೆಡಿಕವರ್ ಹಾಸ್ಪಿಟಲ್ ಅದಕ್ಕೆ ಬದ್ಧವಾಗಿದೆ. ಆ ದಿಶೆಯಲ್ಲಿ ಒಂದೆರಡು ಸ್ಟೆಪ್ಗಳನ್ನ ನಾವು ತೊಗೊಂಡಿದ್ದೀವಿ. ಏನಂತಂದರೆ, ಈಗ ಸದ್ಯದ ಮಟ್ಟಕ್ಕಂತೂ ಹಾಸ್ಪಿಟಲ್ ಓಪನ್ ಮಾಡೋ ಯಾವುದೇ ಉದ್ದೇಶ ನಮ್ಮಲ್ಲಿಲ್ಲ ಈ ಭಾಗದಲ್ಲಿ. ಆದರೆ ನಮ್ಮ ಏನು ಡಾಕ್ಟರ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಮುಳುಬಾಗ್ಲ ಅಂತ ಜಾಗಗಳಿಗೆ ಬಂದು ಅಲ್ಲಿ ಔಟ್ರೀಚ್ OPD ಕ್ಲಿನಿಕ್ಸ್ಗಳನ್ನ ರನ್ ಮಾಡ್ತಾರೆ. ಅದಕ್ಕೆ ಫಿಕ್ಸೆಡ್ ಡೇಟ್ಸ್ಗಳು ಇರ್ತವೆ. ತಿಂಗಳಲ್ಲಿ ಫಾರ್ ಎಕ್ಸಾಂಪಲ್ 3ನೇ ಶನಿವಾರನೋ ಇಲ್ಲ 2ನೇ ಬುಧವಾರನೋ ಆ ಥರ ಒಂದು ಡೇಟನ್ನು ನಾವು ಫಿಕ್ಸ್ ಮಾಡಿಕೊಂಡು ನಮ್ಮ ಎಕ್ಸ್ಪರ್ಟ್ಸ್ ಡಾಕ್ಟರ್ಸು ಮುಳುಬಾಗ್ಲು ಅಂತ ಜಾಗಗಳಿಗೆ ಬಂದು ತಮ್ಮ ಔಟ್ರೀಚ್ OPDಸ್ನ ರನ್ ಮಾಡ್ತಾರೆ. ಸೊ ಹಾಗಾಗಿ ಜನಗಳು ಮುಳುಬಾಗ್ಲಿಂದ ಬೆಂಗಳೂರಿಗೆ ಬರಬೇಕು OPD ಸರ್ವಿಸಸ್ಗೆ ಅಂತೇನಿಲ್ಲ. ನಮ್ಮ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಸೊ ಅವ್ರ ಹತ್ರ ಇಲ್ಲಿ ಮೀಟ್ ಮಾಡಿ, ಇನ್ ಕೇಸ್ ನಿಮ್ಗೇನಾದರೂ ಇನ್ಪೇಷಂಟ್ ಸರ್ವಿಸಸ್ ಬೇಕು ಅಥವಾ ಏನು ಸರ್ಜರಿ ಬೇಕು, ಮತ್ತೊಂದು ಇನ್ಯಾವುದೋ ಒಂದು ಟ್ರೀಟ್ಮೆಂಟ್ ಬೇಕು ಅಂತ ಇರೋವಂಥ ಸಂದರ್ಭದಲ್ಲಿ ಮಾತ್ರ ನೀವು ಬೆಂಗಳೂರು ಬರಬೇಕಾಗತ್ತೆ. ಅಲ್ಲಿ ಬಂದ ಮೇಲೆ ಮಿಕ್ಕಿದ ಏನಿದೆ ನಮ್ಮ ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ನ ಕೊಡ್ತಾರೆ. ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಾದರೆ ನಮ್ಮ ಡಾಕ್ಟರ್ಸೇ ನಿಮ್ಮ ಮುಳುಬಾಗ್ಲಿಗೆ ಬರ್ತಾರೆ. ಸೊ ನೀವು ನಮ್ಮ ಡಾಕ್ಟರ್ಸ್ನ ಅಲ್ಲೇ ಮೀಟ್ ಮಾಡ್ಬೋದು. ನಿಮ್ದು ಯಾವುದೇ ಥರದ ಕ್ವೆಶನ್ಸು, ನಿಮ್ಮ ಹೆಲ್ತ್ ರಿಲೇಟೆಡ್ ಕ್ವೆಶನ್ಸ್ ಇದ್ದರೆ ಅವರು ಅಲ್ಲೇ ಆನ್ಸರ್ ಮಾಡ್ತಾರೆ.